ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ಕಾರದ ವತಿಯಿಂದ ಉಚಿತವಾಗಿ ಕೊಡ್ತಾ ಇದ್ರಲ್ಲ ರೇಷನ್ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಬರ್ತಾ ಇದೆ ಅಂತ ಬಹಳಷ್ಟು ಮಹಿಳೆಯರು ಕಂಪ್ಲೇಂಟ್ಸ್ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಸರ್ಕಾರ ಈಗ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಈ ಪ್ಲಾಸ್ಟಿಕ್ ಅಕ್ಕಿನ ಯೂಸ್ ಮಾಡಬೇಕಾ ಬೇಡವಾ, ಇದು ಪ್ಲಾಸ್ಟಿಕ್ ಅಕ್ಕಿನ ಮತ್ತೆ ಯಾಕೆ ಈ ರೀತಿ ಬರ್ತಾ ಇದೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಲ್ವಾ, ಕರ್ನಾಟಕ ಸರ್ಕಾರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಆ ಅಕ್ಕಿ ಒಳಗಡೆ ಒಂದು ವೈಟ್ ಕಲರ್ದು ಅಕ್ಕಿ ಬರ್ತಾ ಇದೆ, ಅದು ಪ್ಲಾಸ್ಟಿಕ್ ಅಕ್ಕಿ. ಈ ಅಕ್ಕಿ ಚೆನ್ನಾಗಿಲ್ಲ, ಸರ್ಕಾರ ನಮಗೆ ಕಳಪೆ ಗುಣಮಟ್ಟದ ಅಕ್ಕಿನ ತಲುಪಿಸ್ತಿದೆ ಅಂತ ಬಹಳಷ್ಟು ಮಹಿಳೆಯರು ಕಂಪ್ಲೇಂಟ್ ಮಾಡ್ತಿದ್ರು. ಅದ್ರ ಬಗ್ಗೆ ನೀವು ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಅಥವಾ ಟಿ ವಿ ಚಾನಲ್ಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀರಾ. ಸರ್ಕಾರದ ಕಡೆಯಿಂದ ಕೊಡ್ತಿರೋ ಡಿಪೋ ಅಕ್ಕಿಗಳಲ್ಲಿ ನಮಗೆ ಇದು ಸಿಗ್ತಿದೆ, ಪ್ಲಾಸ್ಟಿಕ್ ಅಕ್ಕಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ. ಆದರೆ ಸರ್ಕಾರನೇ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇದು ಪ್ಲಾಸ್ಟಿಕ್ ಅಕ್ಕಿ ಅಥವಾ ಏನು ಅಕ್ಕಿ ಅನ್ನೋದನ್ನ ಸರ್ಕಾರನೇ ಕ್ಲಿಯರ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಮಾಹಿತಿ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ರೇಷನ್ ಅಕ್ಕಿಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ಅಕ್ಕಿಲಿ ಈ ತರ ವೈಟ್ ಇರುತ್ತೆ, ಒಂದು ಅಕ್ಕಿ ತರನೇ ಇರುತ್ತೆ, ಅದು ಪ್ಲಾಸ್ಟಿಕ್ ಅಕ್ಕಿ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರು. ನಮ್ಮನೇಲೂ ಕೂಡ ಇದನ್ನ ಆಯ್ದು ಬಿಸಾಡ್ತಾ ಇದ್ರು. ಇನ್ನು ಅಕ್ಕಿ ತೊಳಿಬೇಕಾದ್ರೆ, ಅನ್ನ ಮಾಡ್ಬೇಕಾದ್ರೆ ಇದನ್ನ ತೊಳಿತಾರಲ್ಲ, ಆಗ ಇದು ತೇಲ್ಕೊಂಡು ಕೂಡ ಬರ್ತಾ ಇತ್ತು. ಪ್ಲಾಸ್ಟಿಕ್ ಅಕ್ಕಿನೇ ಅಂತ ಬಹಳಷ್ಟು ಮಹಿಳೆಯರು ಅನ್ಕೊಂತಿದ್ರು. ಕೆಲವರು ಏನ್ ಹೇಳ್ತಿದ್ರು ಅಂದ್ರೆ, ಇದನ್ನ ಹಾಕಿ ಅನ್ನ ಮಾಡಿದ್ರೆ ಅನ್ನ ಬೇಗ ಹಳಸ್ಲು ಬರುತ್ತೆ ಅಂತಿದ್ರು. ಕೆಲವರು ಅನ್ನ ತುಂಬಾ ಗಟ್ಟಿಯಾಗ್ಬಿಡುತ್ತೆ, ತಿನ್ನಕ್ಕಾಗಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಬಟ್ ಸರ್ಕಾರ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಏನಪ್ಪಾ ಅಂದ್ರೆ, ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ವಂತೆ, ಸಾರವರ್ಧಿತ ಅಕ್ಕಿ ಅಂತೆ. ಇದು ಕೇಂದ್ರ ಸರ್ಕಾರದ ಸಚಿವಾಲಯ ಹೇಳಿದ್ಯಂತೆ. ಅಂದ್ರೆ 1 kgಗೆ 10 ಗ್ರಾಮ್ನಷ್ಟು ಈ ರೀತಿಯ ಸಾರವರ್ಧಿತ ಅಕ್ಕಿ ಇರುತ್ತಂತೆ. ಇದ್ರೊಳಗಡೆ ನಮಗೆ ಅಗತ್ಯವಾಗಿರುವಂತಹ ಜೀವಸತ್ವಗಳು, ಸೂಕ್ಷ್ಮ ಪೋಷಕಾಂಶಗಳಾದಂತಹ ಕಬ್ಬಿನಾಂಶ, ಪೋಲಿಕ್ ಆಮ್ಲ ಮತ್ತು ವಿಟಮಿನ್ ಬಿ ಅನ್ನ ನೀಡುತ್ತಂತೆ. ಅದಕ್ಕೋಸ್ಕರ ಇದನ್ನ ಅಕ್ಕಿಲಿ ಬೆರೆಸಿರ್ತಾರಂತೆ. 1 kg ಅಕ್ಕಿಲಿ 10 ಗ್ರಾಮ್ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಒಂದು 50 ಗ್ರಾಮ್ 50 kg ಅಕ್ಕಿ ಕೊಟ್ರೆ ಒಂದು 50 ಗ್ರಾಮ್ ಇರುತ್ತೆ. ನಮ್ಮ ಮನೇಲೂ 5 ಬಿಸಾಡ್ತಾ ಇದ್ರು, ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೆ. ಅವರೆಲ್ಲ ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ತಿದ್ರು, ಬಟ್ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ವಂತೆ. ಇದರಲ್ಲಿ ತುಂಬಾ ಪೋಷಕಾಂಶಗಳು ಇರುತ್ತಂತೆ. ಅದಕ್ಕೋಸ್ಕರ ಇದು ಕೇಂದ್ರ ಸರ್ಕಾರದ ಸಚಿವಾಲಯನೇ ಮಾಹಿತಿ ತಿಳಿಸಿರೋದ್ರಿಂದ ಅದನ್ನ ಅಕ್ಕಿ ಜೊತೆ ಬೆರೆಸಿ ನಮ್ಗೆ ನೀಡ್ತಾ ಇದಾರಂತೆ. ಇದ್ರೊಳಗಡೆ ನಮ್ಗೆ ಉತ್ತಮ ಆರೋಗ್ಯ ಕೂಡ ಸಿಗುತ್ತಂತೆ, ರಕ್ತಹೀನತೆ, ಅಪೌಷ್ಟಿಕತೆ ಕೂಡ ಎಲ್ಲಾನು ಕೂಡ ಹೋಗ್ಲಾಡಿಸುತ್ತಂತೆ. ಅದಕ್ಕೋಸ್ಕರ ಇದನ್ನ ಬೆರೆಸಿರ್ತಾರಂತೆ. ಜೊತೆಗೆ ಪ್ರಯೋಗಾಲಯದಿಂದ ಪರೀಕ್ಷೆಗೆ ಒಳಪಟ್ಟ ಸಾರವರ್ಧಿತ ಅಕ್ಕಿಯನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಬಳಕೆಗೆ ಯೋಗ್ಯವಾದ ಪೌಷ್ಟಿಕಾಂಶ ಭರಿತವಾದ ಅಕ್ಕಿ ಎಂದು ಪರಿಗಣಿಸಲಾಗಿರುತ್ತದೆ. ಇದನ್ನ ಬೆರೆಸೋದಕ್ಕಿಂತ ಮುಂಚೆ ಅವರು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಕೂಡ ಮಾಡಿದಾರಂತೆ. ಇದನ್ನ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಇದೆಯಲ್ವಾ, ಇದು ಬಳಸೋದಕ್ಕೆ ಯೋಗ್ಯವಾದ ಅಕ್ಕಿಯನ್ನು ಮಾಹಿತಿ ನೀಡಿರೋದ್ರಿಂದಾನೇ ಇದನ್ನ ಬೆರೆಸ್ತಾ ಇದ್ದಾರಂತೆ. ಇನ್ಮುಂದೆ ಇದನ್ನ ನೀವು ಬಿಸಾಡೋ ಅವಶ್ಯಕತೆನೂ ಇಲ್ಲ, ಅಥವಾ ಇದು ತೇಲ್ತಾ ಇದೆ ಪ್ಲಾಸ್ಟಿಕ್ ಅಕ್ಕಿ ಅನ್ನೋ ಗೊಂದಲ ಕೂಡ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರನೇ ಇದ್ರ ಬಗ್ಗೆ ಮಾಹಿತಿ ನೀಡಿರೋದ್ರಿಂದ ಇದನ್ನ ನೀವು ತುಂಬಾ ಸುಲಭವಾಗಿ ಮತ್ತೆ ಆರಾಮ್ಸೆ ಬಳಸಬಹುದು. ಇನ್ಮುಂದೆ ನೆಮ್ಮದಿಯಿಂದ ನೀವು ಅಕ್ಕಿನ ಬಳಸ್ಕೊಂಡು ಅನ್ನ ಮಾಡ್ಕೋಬಹುದು. ಇದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರ್ತಿದ್ದಂತಹ ಅಕ್ಕಿಯಲ್ಲಿ ಮಿಕ್ಸ್ ಆಗಿದ್ದಂತಹ ಪ್ಲಾಸ್ಟಿಕ್ ಅಕ್ಕಿಯ ಬಗ್ಗೆ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.